ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಏನು ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡಬೇಡಿ, ಇದು ಹಾಲಿನ ಕೆನೆ ಎಷ್ಟು ಬಂದಿದೆ ನೋಡಿ. ಹಳ್ಳಿಗಳ ಸೈಡೆಲ್ಲ ಇರೋರು ನಿಜ ಅದೃಷ್ಟವಂತರು ಅಂತ ಹೇಳ್ಬೋದು. ಒಳ್ಳೆ ಆರೋಗ್ಯ, ಒಳ್ಳೆ ಆಹಾರ ಚೆನ್ನಾಗಿರುತ್ತೆ. ಇವಾಗೆಲ್ಲ ಹಾಲಿಗೂ ಕೂಡ ಕೆಮಿಕಲ್, ಯೂರಿಯಾ ಅದು ಇದು ಬೆರೆಸ್ತಾರೆ ಅಂತ ಹೇಳಿದಾಗ ಶಾಕ್ ಆಗುತ್ತೆ ನಿಜ. ಎಂಥ ಕಾಲ ಬಂತು ಅಂತ. ಇದು ಊರಿಂದ ತೊಗೊಬಂದಿದ್ದ ಹಾಲು, ಹಾಗಾಗಿ ಎಷ್ಟು ಕೆನೆ ಬಂದಿದೆ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ಅಷ್ಟೇ. ಊರಿಗೆ ಹೋದಾಗ ಯಾವಾಗ್ಲೂ ಹಾಲು ತೊಗೊಂಬರ್ತೀನಿ ನಾನು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇ. ಇವತ್ತು ಏನು ರೆಸಿಪಿ ಮಾಡ್ತಿದ್ದೀನಿ ಅಂತ ಅಂದರೆ, ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ, ಈಗ ಹಸು ಎಲ್ಲ ಕರು ಹಾಕಿರ್ತವೆ ಅಲ್ವಾ, ಅದರಿಂದ ಫಸ್ಟ್ ಹಾಲು ಸಿಗುತ್ತಲ್ಲ, ಗಿಣ್ಣು ಹಾಲು ಅಂತೀವಿ ನಮ್ಮ ಕಡೆ, ಏನಂತಾರೆ ಅಂತ ಸರಿ ಗೊತ್ತಿಲ್ಲ. ಗಿಣ್ಣು ಹಾಲಿಂದ ಒಂದು ಸ್ವೀಟ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಮಕ್ಳಿಗೆ ತಿನ್ಸಿದ್ರಂತೂ ಸಖತ್ತು ಒಳ್ಳೆಯದು. ಅಂದರೆ ಚಿಕ್ಕ ಮಕ್ಳಿಗಲ್ಲ, ಒಂದು 2-3 ವರ್ಷ ಆದಮೇಲೆ ತಿನ್ನಿಸಿದ್ರೆ ಇನ್ನೂ ಒಳ್ಳೆಯದು. ಇದರಲ್ಲಿ ಪ್ರೋಟೀನ್ ತುಂಬ ಇರೋದ್ರಿಂದ, ಅಂದರೆ ಆಗ ಹುಟ್ಟಿರೋ ಕರುಗಳಿಗೆ ಆ ಹಾಲನ್ನ ಕುಡಿಸ್ತಾರೆ. ಹಾಗಾಗಿ ನಾವು ತಿಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಪ್ರೋಟೀನ್ ಸಿಗುತ್ತಂತೆ. ಈ ಹಾಲನ್ನ ಒಂದು 2 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಅಂದರೆ ದೊಡ್ಡ ಚೇನಲ್ಲ, ಉಂಡೆ ಅಚ್ಚು ಅಂತ ಬರುತ್ತಲ್ಲ, ಅದರಲ್ಲಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತುರ್ಕೊಂಡಿದ್ದೀನಿ. ಕಲ್ಲೆಲ್ಲ ಇರುತ್ತಲ್ವ, ಹಿಂಗೆ ಹಾಲೊಳಗಡೆ ಮಿಕ್ಸ್ ಮಾಡಿದಾಗ ಆ ಕಲ್ಲೆಲ್ಲ ಈಚೆ ಬರಬೇಕಂದ್ರೆ ತುರ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಹೀಗೆ ತುರ್ಕೊಬೇಕು. ತುರ್ಕೊಂಡಿದ್ದಾದಮೇಲೆ ಕಾಫಿ ಲೋಟದಲ್ಲಿ 1 ಲೋಟ ಗಿಣ್ಣು ಹಾಲು ತೊಗೊಂಡು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಬೆಲ್ಲ ಎಲ್ಲ ಕರಗಬೇಕು, ಆ ರೀತಿ ಬೀಟ್ ಮಾಡಿಕೊಂಡ್ರೆ ಆಗುತ್ತೆ. 1 ಸ್ಪೂನ್ ಸಹಾಯದಿಂದಲೋ ಅಥವಾ ನಿಮ್ಮ ಕೈಗಳಿಂದನೇ ಬೀಟ್ ಮಾಡ್ಕೊಬೇಕು. ಬೀಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇವತ್ತು ಅರ್ಧ ಲೀಟ್ರಿಗೆ ಮಾಡ್ತಾಯಿದ್ದೀನಿ. ಎಷ್ಟು ಬೇಕಿದ್ರೂ ಮಾಡ್ಕೊಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಗಿಣ್ಣು ವೆರೈಟಿಯಾಗಿ ಮಾಡ್ಬೋದು. ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೂಡ ಬೇಕಿದ್ರೂ ಮಾಡ್ಬೋದು. ಇಲ್ಲಾಂದರೆ ಪಾಯಸ ಬರುತ್ತಲ್ಲ, ಆ ರೀತಿಯೂ ಕೂಡ ಮಾಡ್ತಾರೆ. ಒಡಕಲು ಗಿಣ್ಣು ಮತ್ತು ಇನ್ನೂ ಥರ ಬೇರೆ ಬೇರೆ ಥರ ಮಾಡ್ತಾರೆ. ಅದಕ್ಕಿಂತ ಈ ಸೆಗೆ ಗಿಣ್ಣು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸೆಕೆ ಗಿಣ್ಣು ಅಂತ ಹೇಳ್ತಾರೆ. ನನಗಂತೂ ತುಂಬ ಇಷ್ಟ. ಯಾರಿಗೆಲ್ಲ ಫೇವ್ರೇಟು ಕಮೆಂಟ್ ಮಾಡಿ. ನಾನು ಇವಾಗ ಸ್ವಲ್ಪನೇ ನೋಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಲು ಸ್ವಲ್ಪನೇ ಬಿಟ್ಕೊಳ್ಳೋಣ ಅಂದ್ಕೊಂಡೆ. ಏನಾದರೂ ಮಿಕ್ಕಿದ್ರೆ ಕೊಡ್ಬೋದಲ್ವ, ಅಕ್ಕಪಕ್ಕದ ಮನೆಯವರಿಗೂ ಕೂಡ ಕೊಡೋಕ್ಕಾಗುತ್ತೆ 1 ಕಪ್ ಅಂದ್ಬಿಟ್ಟು ಅರ್ಧ ಲೀಟ್ರ್ ಫುಲ್ ಮಾಡ್ಕೊತಾ ಇದ್ದೀನಿ. ಈ ಗಿಣ್ಣು ಮಾಡೋಕ್ಕೆ ಕಾಯಿಸಿರೋ ಹಾಲು ಯೂಸ್ ಮಾಡಬಾರ್ದು. ಹಾಗೇ ಗಟ್ಟಿ ಹಾಲು, ಫ್ಯಾಟ್ ಇರೋ ಹಾಲು ತೊಗೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಕಾಯಿಸಿರಬಾರ್ದು ಅಷ್ಟೇ ಹಾಲನ್ನ. ಬೆಲ್ಲ ಎಲ್ಲ ಕರಗಿದೆ. ಒಂದು ಬಾಕ್ಸ್ ಒಳಗಡೆ ಹಾಕ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಕಾಫಿ ಸೋರಿಸ್ತೀವಲ್ವ, ಆ ಜಾಲರಿಲಿ ಸೋರಿಸ್ಕೊಂಡಿದ್ದೀನಿ. ಯಾಕಂದರೆ ಕಲ್ಲಿರುತ್ತಲ್ವ ಬೆಲ್ಲದಲ್ಲಿ, ಆ ಕಲ್ಲೆಲ್ಲ ಇದ್ದರೆ ಗೊತ್ತಾಗುತ್ತೆ ಅಂತ ಹೇಳಿ ಶೋಧಿಸ್ಕೊಂಡಿದ್ದಾದ್ಮೇಲೆ ಇಡ್ಲಿ ಪಾತ್ರೆಯಲ್ಲಿ ಅದನ್ನು ಕ್ಲೋಸ್ ಮಾಡಿದ್ದಾದ ತುಂಬ ಈಸಿ. ಒಂದು 10 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು. ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಒಳ್ಳೆ ರಿಸಲ್ಟ್ ಬಂತು, ಸಖತ್ತಾಗಿತ್ತು. ನಾನೇ ಮಾಡಿದ್ದು ಅನ್ನೋಷ್ಟು ಚೆನ್ನಾಗಿತ್ತು. ಹಾಗೆ ಅರ್ಧ ಲೀಟ್ರ್ ಹಾಲಲ್ವಾ, ಬೇರೆ ಪಕ್ಕದ ಮನೆಯವ್ರಿಗೂ ಕೊಡೋಣ ಅಂತ ಅಂದ್ಕೊಂಡಿದ್ದು, ನಮಗೆ ಸಾಕಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ ಇನ್ನೊಂದು ಸರಿ ಮಾಡಬೇಕು ಅಂತ ಹಾಲಿತ್ತು. ಹಾಗಾಗಿ ಫ್ರಿಜ್ಗೆ ಇಟ್ಟರೆ ಒಂದು 15 ದಿನ ತನಕ ಇಡ್ಬೋದಂತೆ. ಹಾಗಾಗಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಇನ್ನೊಂದು ಸರಿ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆದೆ. ಅಷ್ಟು ಚೆನ್ನಾಗಿ ಬಂತು. ಮತ್ತು ಒಂದು ಮರೆತೇ ಬಿಟ್ಟೆ ನೋಡಿ, ಏಲಕ್ಕಿ ಕಾಯಿನ ಫ್ಲೇವರ್ಗೋಸ್ಕರ ಹಾಕ್ತೀವಿ. ಒಂದು ಸ್ವಲ್ಪ ಕುಟ್ಟಿ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿದ್ದೀನಿ, ಅಂದರೆ ನಿಮಗೆ ತೋರಿಸಿಲ್ಲ ಅಷ್ಟೇ.
ಅದು ಚೆನ್ನಾಗಿರುತ್ತೆ, ಫ್ಲೇವರು ಸಖತ್ತಾಗಿರುತ್ತೆ. ಯಾವ ಥರ ಬಂದಿತ್ತು ಅಂತಂದರೆ ಹೇಳೋಕ್ಕಾಗಲ್ಲ. ಫಸ್ಟ್ ಟೈಮ್ ಎತ್ತು ಒಂದು ಸರಿ ಬಾಕ್ಸ್ ಎಲ್ಲ ಕ್ಲೋಸ್ ಮಾಡಿದ್ದೆ ಅಲ್ವಾ, ತೆಗಿಯೋಕ್ಕಾಗದೆ ತುಂಬ ಟ್ರೈ ಮಾಡಿದೆ, ತೆಗಿಯೋಕ್ಕೆ ಆಗ್ತಾಯಿರಲಿಲ್ಲ. ಹಾಗೂ ಹೀಗೂ ತೆಗ್ದು ಒಂದು ಸರಿ ತೆಗ್ದೆ, ಅದು ಇನ್ನೂ ಬೆಂದಿರಲಿಲ್ಲ. ಹಾಗಾಗಿ ಸೆಕೆಂಡ್ ಟೈಮು ಟ್ರೈ ಮಾಡಿ ಮತ್ತೆ ತೆಗ್ದೆ, ಆವಾಗ ಚೆನ್ನಾಗಿ ಬೆಂದಿತ್ತು. ಒಂದು ಸತಿ ಡಿಪ್ ಮಾಡಿ ನೋಡಿದ್ರೆ ಅದು ಯಾವುದೇ ರೀತಿ ಅಂಟ್ಕೊಳ್ಳೋ ಥರ ಇರಬಾರ್ದು. ತೆಗಿಯೋಕ್ಕೆ ಕೂಡ ಈಸಿ ಆಗುತ್ತೆ. ನನಗೂ ಏನು ಅಷ್ಟೇನು ಕೈಯೆಲ್ಲ ಸುಟ್ಕೊಂಡು ಏನು ಮಾಡಲಿಲ್ಲ, ಈಸಿಯಾಗೇ ಬಂತು. ಇವಾಗ ನೋಡಿ ಸ್ಪೂನ್ ಹಾಕಿ ನೋಡ್ತಾ ಇದ್ದೀನಿ, ಇನ್ನೂ ಹಾಲು ಥರನೇ ಇದೆ. ನಾನು ನಮ್ಮ ಅಮ್ಮಂಗೆ ತೋರಿಸಿದ್ದೆ, ಅದನ್ನು ಹಾಲು ಥರನೇ ಇದೆಯಲ್ಲಮ್ಮ ಅಂತ. ಅದು ಇನ್ನೂ ಕೇಕ್ ಥರ ಬರುತ್ತೆ, ಅದನ್ನು ಅದರೊಳಗಡೆ ಡಿಪ್ ಮಾಡಿದ್ರೆ ಯಾವುದೇ ರೀತಿ ಹಾಲು ಥರ ಅಂಟುಕೊಳ್ಳಲ್ಲ ಕಣಪ್ಪ ಅಂತ ಹೇಳಿತು ಅಮ್ಮ. ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸೋಣ ನೋಡೋಣ ಅಂದ್ಬಿಟ್ಟು ಇನ್ನೊಂದು 5 ನಿಮಿಷ ಬೇಯಿಸಿದೆ. ಟೋಟಲ್ ಒಂದು 10 ನಿಮಿಷದೊಳಗಡೆ ಆಗಿಬಿಡುತ್ತೆ. ಲೋ ಫ್ಲೇಮ್ ಆದರೆ ಜಾಸ್ತಿ ಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಒಂದು 10 ನಿಮಿಷ ಸಾಕು. ಏನಿಲ್ಲ ಅಂತ ಅಂದ್ರೂ ನಾವು ಒಂದು ಪಾತ್ರೆನ ತೊಳೆಯೋಷ್ಟು ಟೈಮ್ ಆದರೆ ಸಾಕಾಗುತ್ತೆ. ಇಷ್ಟೇ ನೋಡಿ. ಇವಾಗ ಡಿಪ್ ಮಾಡಿ ನೋಡ್ತಾ ಇದ್ದೀನಿ ಮತ್ತೆ ಓಪನ್ ಮಾಡಿ. ಪರ್ಫೆಕ್ಟಾಗಿ ಬೆಂದಿತ್ತು. ಅದು ಒಲೆಯಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಬಂದಿರುತ್ತೆ ಹಳ್ಳಿಗಳ ಸೈಡಲ್ಲಿ. ಅಂದರೆ ಗ್ಯಾಸಲ್ಲಿ ಮಾಡಿದ್ರೂ ಚೆನ್ನಾಗೇ ಬರುತ್ತೆ. ಅಂದರೆ ಡಿಪ್ ಮಾಡೋದು 5 ನಿಮಿಷಕ್ಕೂ ಆಗಾಗಲೇ ನೋಡ್ತಾನೇ ಇದ್ದೆ, ಯಾಕಂದರೆ ಹಾಳಾಗ್ಬಿಡುತ್ತೆ ಅನ್ನೋ ಭಯಕ್ಕೆ. ಹಾಳಾಗೇನಾಗಲಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಬೆಳಗ್ಗೆ ಅಷ್ಟರಲ್ಲಿ ಇನ್ನೂ ಟೇಸ್ಟು ಸಖತ್ತಾಗಿರುತ್ತೆ. ಬಿಸಿ ಬಿಸಿ ತಿನ್ನೋಕೆ ಅಷ್ಟು ನಂಗೆ ಇಷ್ಟ ಇಲ್ಲ, ತಣ್ಣಗೆ ಆರೋದ್ಮೇಲೆ ತಿನ್ನೋಕ್ಕೆ ಇಷ್ಟ. ಅದು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ರಂತೂ ಮಸ್ತಾಗಿರುತ್ತೆ. ಬೆಳಗ್ಗೆ ರೊಟ್ಟಿ ಜೊತೆಗೆ ಮಾಡಿಕೊಟ್ಟೆ. ಇಷ್ಟಪಡಲ್ಲ ಅಂದ್ಕೊಂಡಿದ್ದೆ, ನಮ್ಮನೆಯವ್ರಿಗಂತೂ ಸಖತ್ ಇಷ್ಟ ಆಯಿತು. ಬಾಕ್ಸ್ಗೂ ಕೂಡ ತೊಗೊಂಡೋಗಿದ್ರು, ಬಾಕ್ಸಿಗೂ ಹಾಕ್ಕೊಡು ಮಧ್ಯಾಹ್ನ ತಿಂತೀನಿ ಅಂತ. ಅಷ್ಟು ಚೆನ್ನಾಗಿ ಬಂದಿತ್ತು. ಇನ್ಯಾಕೆ ತಡ ಮಾಡ್ತೀರಾ? ನಿಮ್ಮ ಕಡೆ ಏನಾದರೂ ಹಾಲು ಸಿಕ್ಕಿದ್ರೆ ಈ ಥರ ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿ ಬಂದಿರುತ್ತೆ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ. ಮತ್ತೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್.